ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಬ್ಬಕ್ಕಿ ಜೊತೆ ಶಾವಿಗೆ ಹಾಕಿ ಯಾವ ಥರ ಪಾಯಸ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ನೋಡೋಣ. ನೋಡಿ, ನಾನಿವಾಗ 1 ಕಪ್ಪು ಸಬ್ಬಕ್ಕಿ ತಗೊಂಡಿದ್ದೀನಿ. ಅಂದರೆ ಯಾವುದಕ್ಕಾದ್ರೂ ನಾವು ಅಳತೆ ಮಾಡಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಅಷ್ಟೇ. ಸಬ್ಬಕ್ಕಿ ತೊಗೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. 1 ಸಲ ಇಲ್ಲ 2 ಸಲನಾದರೂ ವಾಶ್ ಮಾಡ್ಕೋಬೇಕು. ನೋಡಿ, ವಾಶ್ ಮಾಡಿಕೊಂಡು ನಾನು ಒಂದು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. 1 ಕಪ್ಪು ಸಬ್ಬಕ್ಕಿ ತಗೊಂಡಿದ್ನಲ್ಲ, 2 ಕಪ್ಪು ನೀರು ಹಾಕ್ಕೋಬೇಕು. ಸಬ್ಬಕ್ಕಿಗೆ ಸಾಬುದಾನ ಅಂತಲೂ ಕರೀತಾರೆ. ನಾನು 1 ಕಪ್ ಸಬ್ಬಕ್ಕಿ ತಗೊಂಡಿದ್ನಲ್ಲ, ಅದಕ್ಕೆ 2 ಕಪ್ಪು ನೀರು ಹಾಕ್ಕೋಬೇಕು. 2 ಕಪ್ ನೀರು ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ ನಾನು. ಅಳತೆ ಕರೆಕ್ಟಾಗಿ ಹಾಕ್ಕೊಂಡ್ರೆ ಪಾಯಸ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಮತ್ತು ಇವಾಗ ಒಂದು ಬಾಣಲಿಗೆ ಗೋಡಂಬಿನ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಗೋಡಂಬಿ ಮತ್ತು ದ್ರಾಕ್ಷಿನ ಒಳ್ಳೆ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ನೋಡಿ, ಗೋಡಂಬಿ ತೆಗಿತಾ ಇದ್ದೀನಿ. ಮತ್ತು ಇವಾಗ ಅದರಲ್ಲೇ ದ್ರಾಕ್ಷಿನೂ ಫ್ರೈ ಮಾಡ್ತಾ ಇದ್ದೀನಿ. ಮತ್ತು 1 ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೆ, ಅದಕ್ಕೆ 2 ಕಪ್ ನೀರು ಹಾಕಿ ವಿಷಲ್ ಕೂಗಿಸ್ಕೊಂಡಿದ್ದೀನಿ. 1 ಕಪ್ ಸಬ್ಬಕ್ಕಿಗೆ 1 ಕಪ್ ಶಾವಿಗೆ ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ಶಾವಿಗೆನೂ ಒಳ್ಳೆ ಕಲರ್ ಬರಬೇಕಂದ್ರೆ ಸೀದೋಗೋ ಥರ ಮಾತ್ರ ಮಾಡ್ಕೋಬಾರ್ದು. ಚೆನ್ನಾಗಿ ಕೆಂಪಗಾಗಬೇಕು ಶಾವಿಗೆ. ನೋಡಿ, ಈ ಕಲರ್ ಬರಬೇಕು. ಈ ಥರ ನಾನು ಶಾವಿಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ 1 ಕಪ್ ಸಬ್ಬಕ್ಕಿಗೆ 1 ಕಪ್ ಶಾವಿಗೆ ತೊಗೊಂಡಿದ್ದೆ. ಇವಾಗ 4 ಕಪ್ ಮಿಲ್ಕ್ ಹಾಕ್ಕೋಬೇಕು. ಯಾಕಂದರೆ ಶಾವಿಗೆ ಮತ್ತು ಸಬ್ಬಕ್ಕಿ ಬೇಗ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಮಿಲ್ಕ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ನೋಡಿ, ಸಬ್ಬಕ್ಕಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಶಾವಿಗೆಗೆ ಮಿಲ್ಕ್ ಹಾಕಿ ಇಟ್ಕೊಂಡಿದ್ನಲ್ಲ, ಅದನ್ನ ಬೇಯಕ್ಕಿಟ್ಟಿದ್ದೀನಿ. ಅದ್ರ ಜೊತೆ ಏಲಕ್ಕಿ ಪೌಡರ್ ಹಾಕಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನೋಡಿ, ಶಾವಿಗೆ 70 to 80% ಚೆನ್ನಾಗಿ ಬೆಂದಿರಬೇಕು. ಆ ಟೈಮಲ್ಲಿ ನಾನು ಸಬ್ಬಕ್ಕಿನ ಬೇಯಿಸ್ಕೊಂಡಿದ್ನಲ್ಲ, 2 ವಿಷಲ್ ಕೂಗಿಸ್ಕೊಂಡಿದ್ದೆ, ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೋಡಿ, ಸಬ್ಬಕ್ಕಿನೂ ಹಾಕ್ಕೊಂಡಾಯಿತು. ಇವಾಗ ಪಾಯಸ ಬಂದು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಯಾಕಂದರೆ ಅದು ಸ್ವಲ್ಪ ಹೊತ್ತು ಬಿಟ್ಟರೆ, ಇಲ್ಲ 1/2 hour 1 hour ಬಿಟ್ಟರೆ ಅದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಇವಾಗ ನೋಡಿ, ಸಕ್ಕರೆ ಹಾಕ್ಕೋತಾ ಇದ್ದೀನಿ. 1 ಕಪ್ ಶಾವಿಗೆ ಹಾಕ್ಕೊಂಡಿದ್ದೆ, 1 ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೆ, 1 ಕಪ್ಪು ಸಕ್ಕರೆ ಹಾಕ್ಕೋತಾ ಇದ್ದೀನಿ. 4 ಕಪ್ಪು ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಓಕೆನಾ? ಇದೇ ಕನ್ಸಿಸ್ಟೆನ್ಸಿಲಿ ಪಾಯಸ ಮಾಡಿದರೆ ಪಾಯಸ ಪರ್ಫೆಕ್ಟಾಗಿ ಬರುತ್ತೆ. ಸ್ವೀಟ್ ಬೇಕಾದರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಅಂದರೆ 1 ಕಪ್ಪೇ ತೊಗೋಬೇಕು ಅಂತ ಏನಿಲ್ಲ. ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಬೇಕು ಅಂದರೆ 3/4 ಕಪ್ಪು ಇಲ್ಲ ಅರ್ಧ ಕಪ್ಪು ಹಾಕ್ಕೋಬೋದು. ಅಂದರೆ ಕೆಲವೊಬ್ಬರು ಸ್ವೀಟ್ ಜಾಸ್ತಿ ತಿನ್ನಲ್ವಲ್ಲ, ನಮ್ಮ ಮನೇಲಿ ಪರವಾಗಿಲ್ಲ, ಓಕೆ ತಿಂತಾರೆ. ಅದಕ್ಕೋಸ್ಕರ ನಾನು 1 ಕಪ್ಪೇ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಲಾಸ್ಟಲ್ಲಿ ಸಕ್ಕರೆ ಹಾಕಿರೋದ್ರಿಂದ ಸಕ್ಕರೆ ಸ್ವಲ್ಪ ಕರಗೋವಷ್ಟು ನಾವು ಕುದಿಸ್ಕೊಂಡ್ರೆ ಸಾಕು. ನೋಡಿ, 1-2-3 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡ್ತೀನಿ. ನೋಡಿ, ಸ್ಟವ್ ಆಫ್ ಮಾಡಿ 1/2 hour ಆದಮೇಲೆ ನಾನು ಕ್ಯಾಪ್ ತೆಗೆದು ನೋಡ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಪಾಯಸ. ನೋಡಿ, ಆವಾಗಲೇ ತುಂಬ ತೆಳು ಇತ್ತು, ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೋಸ್ಕರ ನಾನು 4 ಕಪ್ಪು ಮಿಲ್ಕ್ ಹಾಕ್ಕೊಳ್ಳಿ ಅಂತ ಹೇಳಿದ್ದು. ನೋಡಿ, ಇವಾಗ ಪಾಯಸ ರೆಡಿಯಾಗಿದೆ. ಸ್ವೀಟು ಎಲ್ಲ ಪರ್ಫೆಕ್ಟಾಗಿದೆ ಅಂತ ಅನ್ನಿಸ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಮಾಡೋದಾದರೆ ಅಳತೆ ಕಪ್ಪಿಟ್ಕೊಂಡು ಮಾಡಿ. ಏನು ಮಾಡಬೇಕಂದ್ರೂ, ಯಾವ ಅಡುಗೆ ಮಾಡಬೇಕಂದ್ರೂ ಅಳತೆ ಕಪ್ಪಿದ್ರೆ ಚೆನ್ನಾಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.